ಹಾಯ್ ಹಲೋ ನಮಸ್ಕಾರ UK ಬ್ರೋ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೆಲ್ಲಿ ಹೊಂಟಿದೆವು? ಇವತ್ತು ಸಿರ್ಸೈಲ್ಗೆ ಹೊಂಟಿದೆವು. ಸಿರ್ಸೈ ಮಲ್ಲಯ್ಯ ದೇವರಿಗೆ. ಇಲ್ಲಿಂದ ಕೇರೂರು ಊರಿಂದ ನಮ್ಮ ಹೊಸ ಊರಿಗೆ ಬಂದೇನು, ಅಲ್ಲಿಂದ ಹೊಂಟಿದೆವು. ಸೊ ಇಷ್ಟು ಜನ ಹೊಂಟಿದೆವು, ಟಿ ಮಾಡಿದೆವು. ಇಲ್ಲಿಂದ ನೋಡಿದಿಲ್ಲ, ಇವರೆಲ್ಲರೂ ಸೇರಿ ಹೊಂಟಿದೆವು. ಅದಕ್ಕಿಂತ ಮುಂಚೆ ಇಲ್ಲಿಬ್ರು ಅರಣ್ಯ ಸಿದ್ಧರ ದೇವರೇಶತ್ ಅಂತಾರೆ, ಅಂದ್ರೆ ಅವ್ರ ಮೈಯಾಗೆಲ್ಲ ಬರ್ತಿದ್ಲ ಅವ್ರ ಪುಣ್ಯ ಸ್ನಾನ. ಸೊ ಇಲ್ಲಿ ಇವ್ರಿಗೆ ಕಾಲು ಬಿದ್ದ. ಇಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್ ಆಗೋದು. 5 days ಪಯಣ ಐತಿ. ನೋಡ್ತೇನೆ ಏನೇನು ಕ್ಯಾಪ್ಚರ್ ಮಾಡ್ತೀನಿಲ್ಲ ಅದನ್ನೆಲ್ಲ ತೋರಿಸ್ತೇನೆ. ತುಳಸಿಗಿರಿ ಊರಿಗೆ ಬಂದೆವು. ಇಲ್ಲೊಂದು ಫೇಮಸ್ ಹನುಮಾನ್ ಟೆಂಪಲ್ ಐತಿ. ಅದು ಹನುಮಾನ್ ಟೆಂಪಲ್ ಇಲ್ಲಿ ಐತಿ. ಇಲ್ಲಿ ಊಟ ಮಾಡಿ ಇಲ್ಲಿಂದ ಏನು ಸಿರ್ಸೈಲ್ ಇಲ್ಲಿ ಮಂತ್ರಾಲಯಕ್ಕೆ ಬಿಡೋದಿಲ್ಲ. ಖಂ 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 ಖಡ್ಗಹಸ್ತಂ ವಿಸಜ್ವರ ಹರಣಂ ವೇದ ವೇದಾಂಗ ದೀಪಂ ಖಂ 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 ಖಡ್ಗರೂಪಂ ತ್ರಿಭುವನ ನಿಲಯಂ ದೇವತಾ ಸುಪ್ರಕಾಶ ಖಂ 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 ಕಲ್ಪ ವೃಕ್ಷಂ ಮಣಿಮಯ ಮಕುಟಂ ಮಾಯ ಮಾಯಾ ಸ್ವರೂಪಂ ಖಂ 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 ಕಾಲಚಕ್ರಂ ಸಕಲ ದಿಶಯ ಸಂರಾಮ ದೂತಂ ನಮಾಮಿ ಖಂ 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 ಖಡ್ಗಹಸ್ತಂ ವಿಸಜ್ವರ ಹರಣಂ ವೇದ ವೇದಾಂಗ ದೀಪಂ. ವೈಟ್ ಈಗ ರಾಯಚೂರ್ಗೆ ಬಂದೆವು. ರಾಯಚೂರ್ಗೆ ಬಂದೊಂದು ಎಷ್ಟು ಗಂಟೆಗೆ ಬಿಟ್ಟಿದ್ದು? 10-11 ಗಂಟೆಗೆ ಬಿಟ್ಟಿದ್ದು ನಾವು ಕೇರೂರು. ಈಗ ರಾಯಚೂರು ರೀಚ್ ಆಗಿದ್ದೆವು. ಇಲ್ಲೊಂದು ಸ್ವಲ್ಪ ಪೆಟ್ರೋಲ್ ತುಂಬ್ಕೊಂಡ ಗಾಡಿಗೆ ಇನ್ನು ಮುಂದಿಂದ ಮಂತ್ರಾಲಯಕ್ಕೆ ಹೋಗಿ ಸ್ಟೇ ಮಾಡೋದೈತಿ. ಮಂತ್ರಾಲಯದಿಂದ ಬರೋದು ಟೈಮ್ ಐತಿ, ಅಲ್ಲಿ ಹೋಗಿ ಸ್ಟೇ ಮಾಡೋದೈತಿ. ಇನ್ನೊಂದು ಇಲ್ಲಿಂದ 1 hour ಆಗ್ತಿದೆ ಅನ್ಕೋತೇವೆ. ಇದು ನಮ್ಮ ಗಾಡಿ. ಈಗ ರಾತ್ರಿ 11:30 ಆಗೈತಿ. ಈಗ ಮಂತ್ರಾಲಯಕ್ಕೆ ಬಂದು ಮುಟ್ಟಿದೆವು. ಸೊ ಇಲ್ಲಿ ಈಗ ರೊಟ್ಟಿ ತಂದೆವು. ಮಧ್ಯಾಹ್ನ ಊಟ ತಂದಿದ್ದು ಅದರ ರಾತ್ರಿಗೆ ಅದು ಒಣಗೆಲ್ಲ ತಂದೆಲ್ಲ ಹಳಸಿ ಹೋಗೈತೆ. ಅದಕ್ಕೆ ಈಗ ಸಾಂಬಾರು ಮಾಡಿದ್ರು. ಕರ್ನಾಟಕ ರಾಜ್ಯ ವಸತಿ ಗೃಹ ಐತಿ. ಸೊ ಇಲ್ಲಿ ಎಲ್ಲರಿಗಿಂತ ಕಡಿಮೆ. ನೀವು ರೂಮೆಲ್ಲ ಬುಕ್ ಮಾಡೋದ್ರಿ. ಫ್ಯಾಮ್ಲಿಗೆ ಹಂಗೇನು ಅಷ್ಟು ಹೈಫೈ ಇಲ್ಲ, ಆದರೆ ಇದು ನೀವು ಸ್ಟೇ ಮಾಡ್ಬೋದು. ಒಳಗಡೆ ಹೋಗಿ ನಾವು ವಿಡಿಯೋ ತೋರಿಸ್ತೀನಿ, ಅದು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಮತ್ತು ಪರ್ ರೂಮ್ 500 rupees ವರ್ತ್. 1 night ಸ್ಟೇಗೆ 500 rupees ವರ್ತ್. ಇನ್ ಕೇಸ್ ನೀವು ಯಾರು ಈ ಕಡೆ ಸಿರ್ಸೈಲ್ಕೆಲ್ಲ ಹೋಗೋರಿದ್ರಿ ಅಂದ್ರೆ ಇಲ್ಲಿ ಸ್ಟೇ ಮಾಡಿ ನಿಮ್ಮ ಬಜೆಟ್ ಫ್ರೆಂಡ್ಲಿ ಹೋಟೆಲ್ ನೋಡೋದ್ರಿ ಅಂದ್ರೆ ಈ ಹೋಟೆಲ್ಗೆ ಬರ್ಬೋದು. ಕರ್ನಾಟಕ ರಾಜ್ಯ ವಸತಿ ಗೃಹ. ಸೊ ಹೋಟೆಲ್ ಇನ್ಸೈಡ್ ಬಂದೇವೆ. ಒಳಗಿನ ರೂಮ್ ತೋರಿಸ್ತೇವೆ ಅಷ್ಟೇ. ಎಕ್ಸ್ಪೆಕ್ಟೇಷನ್ ಹೈ ಇಡಬೇಡಿ, ಅಷ್ಟೇ ಲೆವೆಲ್ದಾಗ ಬೆಸ್ಟ್ ಅದಾವರು. ಈಗ ಅರೌಂಡ್ 4:30 ಎಲ್ಲ ಆಗಿದ್ದು. ಎದ್ದ ಸ್ನಾನ ಮಾಡಿ ಮಂತ್ರಾಲಯದ ದೇವ್ರ ದರ್ಶನ ತಗೋಕೆ ಹೊಂಟಿದ್ದೇವೆ. ಇಲ್ಲಿಂದ ವೇಂದ್ರ ಮಠ ಮಂತ್ರಾಲಯದಾಗ ಬಂದೆವು. ಈ ದರ್ಶನಕ್ಕೆ ಒಳಗೆ ಕ್ಯೂ ಹಚ್ಚಿ ಹೋಗೋದೈತಿ. ಈ ಕ್ಯೂ ಹಚ್ಚಿ ಹೋಗೋದು ತೋರಿಸ್ತಾನೆ ನಿಮಗೆ. ಜೀವನದಲ್ಲಿ ಯಾವಾಗಾದ್ರೂ ಕಷ್ಟ ಬಂತು ಅಂದಾಗ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಒಂದ್ ಸ್ವಲ್ಪ ಓದಿ ತಿಳ್ಕೊಳ್ಳಿ. ರಾಘವೇಂದ್ರ ಸ್ವಾಮಿಗಳಿಗಿಂತ ಹೆಚ್ಚು ಕಷ್ಟ ಬಹುಶಃ ಯಾರಿಗೂ ಕೂಡ ಬರ್ಲಿಕ್ಕಿಲ್ಲ. ರಾಘವೇಂದ್ರ ಸ್ವಾಮಿಗಳ ಮನೆಯ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಅವ್ರ ಮನೆಯಲ್ಲಿ ಒಂದು ಲೋಟ ಇತ್ತಂತೆ, ಒಂದೇ ಒಂದು ಜೊತೆ ಬಟ್ಟೆ ಇತ್ತಂತೆ. ಆದ್ರೆ ಆ ಲೋಟಕ್ಕೆ ತಳಾನೇ ಇರ್ಲಿಲ್ವಂತೆ. ತಳಾನೇ ಇಲ್ಲ ಅಂದ್ಮೇಲೆ ಆ ಲೋಟನ ಹೇಗೆ ಉಪಯೋಗ ಮಾಡ್ತೀರಾ ನೀವು? ಆ ಲೋಟದ ಕೆಳಗಡೆ ಹೀಗೆ ಕೈನ ಇಟ್ಕೊಂಡು ಆ ನೀರನ್ನ ತುಂಬಿಕೊಂಡು ಕುಡಿತಿದ್ರಂತೆ ರಾಘವೇಂದ್ರ ಸ್ವಾಮಿಗಳು. ಇಷ್ಟು ಬಡತನ, ಇಷ್ಟು ಕಷ್ಟ. ಅವರ ಮನೆಯಲ್ಲಿ ದೀಪಕ್ಕೆ ಎಣ್ಣೆ ಹಾಕುವಷ್ಟು ಕೂಡ ಅವ್ರ ಹತ್ರ ದುಡ್ಡಿರ್ಲಿಲ್ಲ. ಸೊ ರಾಘವೇಂದ್ರ ಸ್ವಾಮಿಗಳು ಏನ್ ಮಾಡ್ತಿದ್ರಂತೆ, ರಾತ್ರಿ ಹೊತ್ತು ಆ ದೀಪ ಇನ್ನೇನು ಆರ್ತಿದೆ ಅಂದಾಗ ಒಂದಷ್ಟು ಒಣಗಿರೋ ಎಲೆಗಳನ್ನ ತಂದು ಇಟ್ಕೊಂತಿದ್ರಂತೆ. ಸೊ ಅದರಿಂದ ಒಂದ್ ಎಲೆನ ಹಚ್ಕೊಳ್ಳೋದು, ಅಷ್ಟು ಶ್ಲೋಕಗಳನ್ನ ಹಿಂಗೆ ಇಟ್ಕೊಂಡು ಓದ್ಕೊಳ್ಳೋದು. ಅದಾದ್ಮೇಲೆ ಆ ಎಲೆ ಇನ್ನೇನು ಸುಟ್ಟೋಯ್ತು ಅನ್ನೋಷ್ಟರಲ್ಲಿ ಇನ್ನೊಂದು ಒಣಗಿರೋ ಎಲೆ ಎತ್ಕೊಳ್ಳೋದು, ಅದಕ್ಕೆ ಬೆಂಕಿ ಹಚ್ಕೊಳ್ಳೋದು, ಆ ದೀಪದಲ್ಲಿ ಒಂದಷ್ಟು ಹೊತ್ತು ಓದೋದು. ಹೀಗೆ ಮಾಡ್ತಾ ಮಾಡ್ತಾ ರಾತ್ರಿ ಇಡೀ ಓದ್ತಿದ್ರಂತೆ. ಅಷ್ಟೆಲ್ಲ ಕಷ್ಟಗಳು ಬಂದಾಗ ರಾಘವೇಂದ್ರ ಸ್ವಾಮಿಗಳು ಅಯ್ಯೋ ನಮಗೆ ಯಾಕೆ ಇಷ್ಟು ಕಷ್ಟ ಬರ್ತಿದೆ ಅಂತ ಅವ್ರು ಯಾವಾಗ್ಲೂ ಯೋಚನೆ ಮಾಡೋದಿಲ್ಲ. ಎಲ್ಲವನ್ನು ಕೂಡ ನಗ್ನಗ್ತಾ ಎದುರಿಸ್ತಾರೆ. ಇವತ್ತು ನಮ್ಮೆಲ್ಲರಿಗೂ ಕೂಡ ಬೇಡಿದ್ದನ್ನ ಕೊಡುವಂತ ಕಲ್ಪವೃಕ್ಷ ಆಗಿದ್ದಾರೆ, ಕಾಮಧೇನು ಆಗಿದ್ದಾರೆ. ಸೊ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸೋನು. ಮಂತ್ರಾಲಯದ ಮುಗೀತು. ಇನ್ನು ನೆಕ್ಸ್ಟ್ ಸಿರ್ಸೈಲ್ ಕಡೆ ಹೊಂಟಿದ್ದೆವು. ಸೊ ಅಲ್ಲೇದೆಲ್ಲ ಕ್ಯಾಪ್ಚರ್ ಮಾಡಿ ಪಾರ್ಟ್ 2ದಾಗ ಬಿಡ್ತೇನೆ. ಥ್ಯಾಂಕ್ ಯು ಸೋ ಮಚ್.